ನಮಸ್ಕಾರ ವೀಕ್ಷಕ ಬಂಧುಗಳೇ. ಮುಜರಾಯಿ ಇಲಾಖೆಗೆ ಸೇರಿರುವಂಥ ರಾಯರಾಯ ಚೌಟ್ರಿ ಏನಿದೆ, ಸಮೂಹ ದೇವಾಲಯಕ್ಕೆ ಸಂಬಂಧಪಟ್ಟಂತ ಆ ಚೌಟ್ರಿನಲ್ಲಿ ಇದ್ದಕ್ಕಿದ್ದಾಗ 2021ರಲ್ಲಿ ಕೆಲವು ಕಾಸ್ಟ್ಲಿ ಮೆಟೀರಿಯಲ್ಸ್ ಕಳ್ಳತನ ಆಗಿರುತ್ತೆ. ಅದು ಯಾರು ಕಳ್ಳತನ ಮಾಡಿದ್ದಾರೆ ಅಂತಂದು ಗೊತ್ತಾಗೋದಿಲ್ಲ. ಕಾರಣ ಏನು ಅಂದ್ರೆ, ಎಲ್ಲೋ ಒಂದೊಂದು ಕಡೆ ಹಳೆ ಸಿಸಿ ಕ್ಯಾಮೆರಾಗಳಿತ್ತು, ಅದು ಸ್ಪಷ್ಟವಾಗಿ ಕಾಣದೇ ಇರುವಂತ ಸ್ಥಿತಿ ಇತ್ತು. ಶಂಕರಪುರಂ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಶಂಕರಪುರಂ ಪೊಲೀಸ್ ಸ್ಟೇಷನ್ ಇಂದ 2021 3ನೇ ತಿಂಗಳು 23ನೇ ತಾರೀಕು ಒಂದು ಪತ್ರ ಬರೀತಾರೆ. ಅಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿದ್ದಂತ ಶ್ರೀನಿವಾಸ ಮೂರ್ತಿ ಎಸಿಗೆ ಪತ್ರವನ್ನು ಬರೆದು ಸಿಸಿ ಕ್ಯಾಮೆರಾ ಹೊಸದಾಗಿ ಹಾಕಬೇಕು ಅಂತೇಳಿ ಯೋಚನೆ ಮಾಡ್ತಾರೆ. ಅದನ್ನ ಅಪ್ರೂವಲ್ ಆಗುತ್ತೆ. ಅಲ್ಲಿ ಸಾಮಾನ್ಯವಾಗಿ ಏನು, ಟೆಂಡರ್ ಕರೀಬೇಕು. ಟೆಂಡರ್ ಕರೆಯುವಂತ ಪದ್ಧತಿ ಎಷ್ಟು ಚೆನ್ನಾಗಿ ಇವರು ಅಳವಡಿಸ್ಕೊಂಡಿದ್ರು ಅಂದ್ರೆ, ಯಾವುದೋ ವಿಳಾಸವಿಲ್ಲದ ಪತ್ರಗಳನ್ನ ಮೇಲ್ಗಡೆ ಯಾವುದೋ ಒಂದು ಸಂಸ್ಥೆಗಳ ಹೆಸರು ಬರ್ಕೊಳ್ಳುವಂಥದ್ದು. ಆ ಸಂಸ್ಥೆ ಹೆಸರು ಏನು ಅಂತ ಹೇಳಲ್ಲ, ಏಕೆಂದ್ರೆ ಹೇಳಿದ್ರೆ ಅಲ್ಲೋಗಿ ತಿರ್ಚುವಂತ ಕೆಲಸ ಮಾಡ್ತಾರೆ. ಬೇನಾಮಿ ವ್ಯಕ್ತಿಗಳನ್ನ ಸೃಷ್ಟಿ ಮಾಡ್ತಾರೆ. ಆ ಎಂಟಿ ಪೇಪರ್ಗಳನ್ನ ಇವ್ರು ಇಟ್ಕೊಂಡಿರ್ತಾರೆ. ಕೆಳಗಡೆ 2 ಕಾಸ್ಟ್ಲಿ ಅಂದ್ರೆ ಇವರೇನು ಟೆಂಡರ್ ಕರೀಬೇಕು ಆ ಅಮೌಂಟ್ಗಿಂತ ಜಾಸ್ತಿ ಹಣ ಹಾಕಿರುವಂತ 2 ಬೇನಾಮಿ ಲೆಟರ್ಗಳನ್ನು ರೆಡಿ ಮಾಡ್ತಾರೆ. ಈ ಶ್ರೀನಿವಾಸ ಮೂರ್ತಿಗೆ ಬೇಕಾದಂತ, ಶ್ರೀನಿವಾಸ ಮೂರ್ತಿ ಯಾರಿಂದ ಟೆಂಡರ್ ಹಾಕ್ಸ್ಬೇಕು ಅಂತ ಇವ್ನು ಯೋಚನೆ ಮಾಡಿರ್ತಾರೆ, DK ಸಿಸ್ಟಮ್ ಅಂತೇಳಿ, ಆ ವ್ಯಕ್ತಿಗೆ ಟೆಂಡರ್ ಕೊಡೋ ರೀತಿಯಲ್ಲಿ. ಆ ಟೆಂಡರ್ ಯಾವ ರೀತಿ, ಇವಾಗ DK ಸಿಸ್ಟಮ್ ಅವ್ರಿಗೆ ಟೆಂಡರ್ ಕೊಡಬೇಕಾದ್ರೆ ಏನ್ ಮಾಡಬೇಕು, ಅವ್ರ ಹೆಸರಿಗೆ ಕೊಡಬೇಕು. ಇಲ್ಲ, ಸೆಲ್ಫ್, ಯುವರ್ ಸೆಲ್ಫ್ ಅಂತ ಅಂದ್ರೆ ಶ್ರೀನಿವಾಸ ಮೂರ್ತಿನೇ ದುಡ್ಡು ಕ್ಲೈಮ್ ಮಾಡ್ಬಿಟ್ರು 93,500 ರೂಪಾಯಿ. ಇಂಥ ಎಷ್ಟೋ ಲಕ್ಷಾಂತರ ರೂಪಾಯಿ ಅಂತ ಬಾಯಿನಲ್ಲಿ ಹೇಳ್ಬಿಡ್ಬೋದು. ಅದಕ್ಕೆ ಜಸ್ಟಿಫಿಕೇಶನ್ ಕೊಡಬೇಕಲ್ಲ. 1 ಕೋಟಿಗಿಂತ ಜಾಸ್ತಿ ಹಣವನ್ನ ಕ್ಲೈಮ್ ಮಾಡಿದ್ದಾರೆ. ಎಷ್ಟನ್ನ ಸದುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಮೇಲಧಿಕಾರಿಗಳು ತನಿಖೆ ಮಾಡಬೇಕು. ಇಂಥ ಭ್ರಷ್ಟಾಚಾರದಲ್ಲೇ ಮುಳುಗಿ ತೇಲ್ತಿರುವಂತ ಶ್ರೀನಿವಾಸ ಮೂರ್ತಿ ಅಂತ ವ್ಯಕ್ತಿಯನ್ನ ಬನಶಂಕರಿ ದೇವಾಲಯದಂತ ದೇವಾಲಯಕ್ಕೆ ಯಾವ ಮಾನದಂಡದಲ್ಲಿ ಈ ವ್ಯಕ್ತಿಯನ್ನ ಸೂಪರ್ಡೆಂಟ್ ಅಂತೇಳಿ ಹಾಕಿದ್ದೀರಿ? ಇದು ಶ್ರೀನಿವಾಸ ಮೂರ್ತಿ ತಪ್ಪಲ್ಲ. ಯಾರು ಅಪ್ರೂವಲ್ ಮಾಡಿದ್ದೀರಿ ಅವ್ರಿಗೆ ಶಿಕ್ಷೆ ಕೊಡಬೇಕು ಅಂತ ಅನ್ಸುತ್ತೆ. ಬಂಧುಗಳೇ, ಮುಂದಿನ ಭಾಗದಲ್ಲಿ ಬನಶಂಕರಿ ದೇವಾಲಯದಲ್ಲಿ ಲೂಟಿ ಹೊಡೆಯೋದಕ್ಕೋಸ್ಕರ ಕೆಲವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರುವಂತ ವ್ಯಕ್ತಿಗಳನ್ನ ಟ್ರಾನ್ಸ್ಫರ್ ದಂಧೆ ಹೇಗೆ ನಡೀತಿದೆ ಬನಶಂಕರಿ ದೇವಾಲಯದಿದೆ ಅನ್ನೋದರ ವಿಸ್ತೃತ ವರದಿಯನ್ನ ತಮ್ಮ ಕಣ್ಮುಂದೆ ಇಡ್ತೀನಿ ಬಂಧುಗಳೇ.